ಆವಾಗ ನನಗೆ ಸ್ವಲ್ಪ ಹೆಣ್ಮಕ್ಳಿಗೆ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡಿದಾಗ ಪ್ರತಿಯೊಬ್ಬರಿಗೂ ಆವೇಶ ಅನ್ನೋದು ಬಂದೇ ಬರುತ್ತೆ, ಅದು ಬರಲೇಬೇಕು. ಸೊ ಆ ಒಂದು ವಿಚಾರದಲ್ಲಿ ನಾನು ಏನು ಮಾಡ್ತೀನಿ, ಅವ್ರಿಗೆ ಯಾಕಪ್ಪ ಹಿಂಗೆ ಮಾತಾಡ್ತೀಯಾ ಅಂತಂದಾಗ ನನ್ನ ಅವಾಚ್ಯ ಶಬ್ದಗಳಲ್ಲಿ ಅದನ್ನು ನಿಮ್ಮ ಮುಂದೆ ನಾನು ಹೇಳೋಕ್ಕಾಗಲ್ಲ. ಆ ಥರ ಒಂದು ನನ್ನ ಬೈಗುಳಗಳನ್ನ ವ್ಯಕ್ತಿ ಬೈದಿರ್ತಾರೆ. ಮಾನ್ಯ ದಿನ ನಮ್ಮ ಸಂಘಟನೆ ಏನಿದೆ, ಕರ್ನಾಟಕ ಯುವ ಸಮಿತಿ ಸಂಘಟನೆ ಏನಿದೆ, ಅದರ ರಾಜ್ಯಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅವರು, ನಮ್ಮ ಸಂಸ್ಥಾಪಕರು ಆದಂಥ ಅನಿಲ್ ಕುಮಾರ್ ಅವರು ನಾನು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಹೇಳ್ತೀನಿ, ಈ ಥರ ಸರ್ ಹಿಂಗಾಯಿತು, ಈ ಥರ ಹಿಂಗಾಯಿತು ಅಂದಾಗ ಅವರು ನನ್ನ ಪರ ಒಂದು ಹೆಣ್ಮಗಳಿಗೆ ಈ ಥರ ಅನ್ಯಾಯ, ಈ ಥರ ಕೆಟ್ಟದಾಗಲ್ಲ ಅವಾಚ್ಯವಾಗಿ ಮಾತಾಡಿದಾರಲ್ಲ ಅನ್ನೋಂಥ ಒಂದು ವಿಚಾರವನ್ನು ಅವ್ರ ಮುಂದೆ ಯಾಕೆ ಈ ಥರ ಅಂದ್ರಿ ಅಂತ ಕೇಳೋದಕ್ಕೂ ಒಂದು, ಪ್ಲಸ್ ಎರಡನೇದು ಪ್ರಾಪರ್ಟಿ ವಿಚಾರವಾಗಿ 2 ದಲಿತ ಹೆಣ್ಮಕ್ಳುಗಳಿಗೆ ಯಾವಾಗ ಅನ್ಯಾಯ ಆಯಿತೋ ಆ ಹೆಣ್ಮಕ್ಳ ಪರವಾಗಿ ನಾವು ಅಲ್ಲಿಗೆ ಆಫೀಸ್ಗೆ ಕಚೇರಿಗೆ ಅವ್ರನ್ನ ಹುಡುಕೊಂಡು ಹೋಗ್ತೀವಿ. ನಾವು ಹೋದಾಗ ನೀವು ಗಮನಿಸಿ, ಅವ್ರದ್ದೇ CC ಕ್ಯಾಮ್ರಾದಲ್ಲಿ ಬಂದಿರೋಂಥದ್ದು ಫಾರ್ಚುನರ್ ಕಾರಲ್ಲಿ ಇಳ್ದಿರೋದು ನಾವು 3 ಜನ ವ್ಯಕ್ತಿಗಳು. ಅಲ್ಲಿ ನಮಗೆ ವಿಚಾರ ಗೊತ್ತಿಲ್ಲ ಅಂದಾಗ ಒಬ್ಬ ವ್ಯಕ್ತಿ ಅಲ್ಲಿರೋ ಒಂದು ಪರಿಚಯಸ್ಥರು ಬಂದು ಆ ಜಾಗನ ತೋರ್ಸೋದಕ್ಕಂತ ಬರ್ತಾರೆ. ಬಟ್ ಅವ್ರಿಗೆ ಯಾವುದೇ ರೀತಿ ವಿಚಾರಗಳು ಗೊತ್ತಿರಲ್ಲ. ಜೊತೆಲಿ ಅನಿಲ್ ಕುಮಾರ್ ಅವರು ಅಂದರೆ ನಮ್ಮ ಸಂಸ್ಥಾಪಕರು ಮತ್ತು ನಾನು ಇಬ್ಬರು ಸೇರಿಕೊಂಡು ಆಫೀಸ್ ಒಳಗಡೆ ಹೋಗಿ ಸೋಫಾದಲ್ಲಿ ಕುತ್ಕೊಂಡಿದ್ದೀವಿ. ಇದನ್ನು ನೀವೆಲ್ಲರೂ ಫೋಟೇಜಲ್ಲಿ ನೋಡ್ಬೋದು. ಬಟ್ ಆ ಫೋಟೇಜಲ್ಲಿ ಏನಾಗಿದೆ ಅಂದರೆ, ನಾನು 2ನೇ ಸತಿ ಜೋರಾಗಿ ಮಾತಾಡ್ತದೆ ಏನು ನಡೀತು ಅಂದರೆ, ಇವರು ಯಾರ್ಯಾರನ್ನೋ ಕರೆಸ್ತೀನಿ, ನಾನು ಫೋನಲ್ಲಿ ಕರೆದಿರೋದು ಸೀನಣ್ಣ ಬನ್ನಿ ಅಂದವ್ರನ್ನ ಕರೆದಿರೋದು ನನ್ನ ಜೊತೆಲಿ ಬಂದಂಥ ಆ ದಲಿತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದಕ್ಕೆ ನನ್ನ ಹತ್ರ ಕರ್ಕೊಂಬಂದಂಥ ವ್ಯಕ್ತಿಗಳನ್ನ ನಾವು ಇಲ್ಲಿ ಬನ್ನಿ ಆಫೀಸ್ ಒಳಗಡೆ ಇದ್ದೀನಿ ಅಂತ ಕರೆದಿರೋದು. ಆವಾಗ ಆ ವ್ಯಕ್ತಿ ಬೇರೆ ಬೇರೆ ಯಾರನ್ನೆಲ್ಲ ಫೋನಾಗಿ ಕರೆಸ್ಕೊಳ್ತಾ ಇದ್ದಾಗ ನನಗೂ ಇದ್ದಾರಪ್ಪ, ನನಗೂ ಅಣ್ಣ ತಮ್ಮಂದಿರಿದ್ದಾರೆ, ಕೊಡಗೇನಹಳ್ಳಿಯವರು ಇದ್ದಾರೆ, ಅಮೃತಹಳ್ಳಿಯವರು ಇದ್ದಾರೆ, ಸಹಕಾರ ನಗರದವರು ಇದ್ದಾರೆ ಅಂತ ಹೇಳಿದ್ದೀನಿ ಹೊರತು ನನ್ನ ರೌಡಿಗಳನ್ನಾಗಲಿ ಅಥವಾ ನನ್ನ ಪಟಾಲಮ್ಮನ್ನ ಅಂತ ವಿಚಾರವರು ನನಗೆ ಗೊತ್ತೇ ಇಲ್ಲ. ಅದು